ವಟಸಾವಿತ್ರಿ ವೃತ್ತ ಎಲ್ಲರಿಗೆ ಗೊತ್ತಿರುವ ಹಾಗೆ ವಟಸಾವಿತ್ರಿ ವೃತ್ತವನ್ನು ಪತಿಯ ದೀರ್ಘಾಯುಷ್ಯಕ್ಕಾಗಿ ಮಾಡುತ್ತಾರೆ. ಮದುವೆಯಾದ ಮಹಿಳೆಯರು ವಟಸಾವಿತ್ರಿ ವೃತ್ತವನ್ನು ಆಚರಿಸುವುದರಿಂದ ಪತಿಯ ಆಯುಷ್ಯ ವೃದ್ಧಿಯಾಗುತ್ತದೆ. ಈ ವೃತ್ತವನ್ನು ವಿವಾಹಿತ ಮಹಿಳೆಯರು ಹೇಗೆ ಆಚರಿಸಬೇಕು ಎಂದು ಗೊತ್ತಾ? ವಟಸಾವಿತ್ರಿ ವೃತ್ತ ಹಿಂದೆ ಮದುವೆಯಾದ ಮಹಿಳೆಯರಿಗೆ ಅಚ್ಚರಿ ಕತೆ. ಪತ್ನಿಯು ತನ್ನ ಪತಿಯ ಆಯುಷ್ಯ ವೃದ್ಧಿಗಾಗಿ ಆಚರಿಸುವ ವೃತ್ತವೇ ಈ ವಟಸಾವಿತ್ರಿ ವೃತ್ತ. ಈ ವೃತ್ತವನ್ನು ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ ಇನ್ನೂ ಹೆಚ್ಚಿನ ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿರುವ ಈ ವೃತ್ತವನ್ನು ಸತ್ಯವಾನ್ ಸಾವಿತ್ರಿಯನ್ನು ನೆನೆದು ಆಚರಿಸಲಾಗುತ್ತದೆ. ಒಮ್ಮೆ ಸಾವಿತ್ರಿಯು ತನ್ನ ಪತಿ ಸತ್ಯವಾನನ್ನು ಯಮನಿಂದ ಉಳಿಸಿಕೊಳ್ಳಲು ಈ ವೃತ್ತವನ್ನು ಆಚರಿಸುತ್ತಾಳೆ. ಇದರಿಂದಲೂ ಯಮನು ಸಂತಸಗೊಂಡು ಸತ್ಯವಾನನ್ನು ಆಕೆ ಒಪ್ಪಿದ್ದಾನೆಂದು ನಂಬಿಕೆ ಇದೆ. ಈ ಪೂಜೆಯನ್ನು ಹೇಗೆ ಮಾಡಬೇಕು, ಇದರ ಮಹತ್ವ ಏನೆಂಬುದು ಈ ವಿಡಿಯೋದಲ್ಲಿ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಮದುವೆಯಾದ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ನಾನಾ ರೀತಿಯ ಉಪವಾಸಗಳನ್ನು ಮಾಡುತ್ತಾರೆ. ಅವುಗಳಲ್ಲಿ ವಟಸಾವಿತ್ರಿ ವೃತ್ತ ಕೂಡ ಒಂದು. ಈ ದಿನ ಮಹಿಳೆಯರು ಆಲದ ಮರವನ್ನು ಪೂಜಿಸಿ ಆಲದ ಮರಕ್ಕೆ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ. ವಟಸಾವಿತ್ರಿ ವೃತ್ತವು ಆಚರಿಸಲಾಗಿದ್ದು ಈ ಆಲದ ಮರದ ಸುತ್ತ ದಾರವನ್ನು ಕಟ್ಟಿ ತಾಮ್ರ ಅಥವಾ ಯಾವುದೇ ನಾಣ್ಯವನ್ನು ಇಟ್ಟು ಪತಿಯ ಆಯುಷ್ಯ ವೃದ್ಧಿಗೆ ಪ್ರಾರ್ಥಿಸುತ್ತಾರೆ. ಆಲದ ಮರವನ್ನು ಪೂಜಿಸುವುದು ಇತ್ತೀಗಷ್ಟೇ ಬೆಳೆದು ಬಂದ ಸಾಂಪ್ರದಾಯಿಕವಲ್ಲ. ತುಂಬಾ ಕಾಲದಿಂದ ವಟಸಾವಿತ್ರಿ ವೃತ್ತವನ್ನು ಆಚರಿಸಿಕೊಂಡು ಬರಲಾಗುತ್ತದೆ. ಈ ವೃತ್ತಕ್ಕೆ ಒಂದು ಪೌರಾಣಿಕ ಕಥೆಯೂ ಕೂಡ ಇದೆ. ಆ ಕಥೆಯ ಪ್ರಕಾರ ಸಾವಿತ್ರಿ ದೇವಿ ಗಂಡನ ಮರಣ ಹೊಂದಿದ ಸಮಯದಲ್ಲಿ ಆತನ ಮೃತದೇಹವನ್ನು ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ಹಾನಿಯಾಗದಂತೆ ಕಾಪಾಡಿದೆ ಎನ್ನುವ ಉದ್ದೇಶದಿಂದ ವಟಸಾವಿತ್ರಿ ವೃತ್ತವನ್ನು ಆಲದ ಮರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಜ್ಯೋತಿಷಿಗಳು ಹೇಳುವ ಪ್ರಕಾರ ಆಲದ ಮರದಲ್ಲಿ ಬ್ರಹ್ಮ, ವಿಷ್ಣು ಹಾಗೂ ಮಹೇಶ್ವರರು ವಾಸವಾಗಿರುವುದರಿಂದ ಇದನ್ನು ಪೂಜಿಸಿದರೆ ಗಂಡನ ಆಯುಷ್ಯ ಮತ್ತು ಆರೋಗ್ಯ ವೃದ್ಧಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ವೃತ್ತವನ್ನು ಆಚರಿಸಲ್ಪಡುವ ಮಹಿಳೆಯರು ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸೂರ್ಯದೇವನಿಗೆ ದೀರ್ಘಾಯುವನ್ನು ಒಪ್ಪಿಸಬೇಕು ಮತ್ತು ಉಪವಾಸ ಮಾಡುವುದಾಗಿ ನಿರ್ಧರಿಸಬೇಕು. ನಂತರ ಹೊಸ ಬಟ್ಟೆ ತೊಟ್ಟು ಹಣೆಗೆ ಕುಂಕುಮ, ಕೆನ್ನೆಗೆ ಅರಿಶಿನ, ಮುಡಿಗೆ ಹೂ ಮುಡಿದು ಮದುವೆಯಾದ ಮಹಿಳೆಯರು ಹೇಗಿರಬೇಕೋ ಹಾಗೆ ಅಲಂಕಾರವನ್ನು ಮಾಡಿಕೊಂಡು ನಂತರ ಪೂಜೆಗೆ ಬೇಕಾದ ಎಲ್ಲ ವಸ್ತುಗಳನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಅಥವಾ ಆಲದ ಮರದ ಕೆಳಗಿಡಬೇಕು. ಆದರೆ ಪೂಜೆ ವಸ್ತುಗಳು ಆಲದ ಮರದ ಕೆಳಗೆ ಇಡುವ ಮುನ್ನ ಮರದ ಸುತ್ತಲೂ ಶುದ್ಧ ಮಾಡಬೇಕು. ಶುದ್ಧವಾದ ನಂತರ ಪೂಜೆಯ ಸಾಮಗ್ರಿಯನ್ನು ಆ ಸ್ಥಳದಲ್ಲಿಟ್ಟು ಸತ್ಯವಾನ್ ಸಾವಿತ್ರಿ ವಿಗ್ರಹವನ್ನು ಸ್ಥಾಪಿಸಿ ಆ ವಿಗ್ರಹಕ್ಕೆ ಧೂಪ, ದೀಪ, ಅರಿಶಿನ, ಕುಂಕುಮ, ನೆನೆಸಿದ ಕಡಲೆಕಾಳು, ಮಾಂಗಲ್ಯ ಸೂತ್ರ, ಹೂಗಳನ್ನು ಅರ್ಪಿಸಿ ಪೂಜಿಸಬೇಕು. ಪೂಜೆ ಮುಗಿದ ನಂತರ ಆಲದ ಮರಕ್ಕೆ ದಾರದಿಂದ 5, 11, 21 ಅಥವಾ 51 ಅಥವಾ 108 ಬಾರಿ ಸುತ್ತಬೇಕು. ಇದರೊಂದಿಗೆ ತಾಮ್ರದ ನಾಣ್ಯ ಅಥವಾ ಯಾವುದೇ ರೀತಿಯ ನಾಣ್ಯವನ್ನು ಇಡಬೇಕು. ಈ ವೃತ್ತದ ಕತೆ. ಪ್ರಾಚೀನ ಕಾಲದಲ್ಲಿ ಮದ್ರಾರಾಜನಾದ ಅಶ್ವಪತಿಯು ಮಗಳಿಲ್ಲದ ಸಮಸ್ಯೆಯಿಂದ ಬೇಸರಕ್ಕೆ ಒಳಗಾಗಿದ್ದನು. ರಾಜನು ತನ್ನ ಮಕ್ಕಳನ್ನು ಹೇಗಾದರೂ ಪಡೆಯಬೇಕೆಂದು ಸಾವಿತ್ರಿ ದೇವಿಯ ಕಠಿಣ ಯಜ್ಞ ಮತ್ತು ಪೂಜೆಯನ್ನು ಮಾಡುವಲ್ಲಿ ತೊಡಗಿದನು. ಈತನ ಕಠಿಣ ಪೂಜೆಯಿಂದ ಈತನಿಗೆ ಹೆಣ್ಣು ಮಗು ಒಂದು ಪ್ರಾಪ್ತಿಯಾಯಿತು. ಆ ಮಗು ತುಂಬಾನೇ ರೂಪವತಿಯಾಗಿತ್ತು. ಸಾವಿತ್ರಿ ದೇವಿಯ ಪೂಜೆಯಿಂದ ಹುಟ್ಟಿದ ಮಗುವಾಗಿದ್ದರಿಂದ ರಾಜನು ಆ ಮಗುವಿಗೆ ಸಾವಿತ್ರಿ ಎಂದು ನಾಮಕರಣ ಮಾಡುತ್ತಾನೆ. ಸಾವಿತ್ರಿಯು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಸಾಲ್ವಾ ದೇಶದ ರಾಜನ ಮಗನಾದ ಸತ್ಯವಾನನ್ನು ಪ್ರೀತಿಸುತ್ತಾಳೆ. ಅದೇ ಸಮಯದಲ್ಲಿ ಸತ್ಯವಾನ್ಗೂ ಕೂಡ ಸಾವಿತ್ರಿ ಮೇಲೆ ಮನಸ್ಸಾಗುತ್ತದೆ. ಸಾವಿತ್ರಿ ಚಿಕ್ಕವಳಿದ್ದಾಗಲೇ ಒಂದು ದಿನ ಅಶ್ವಪತಿಯು ತನ್ನ ಮಂತ್ರಿಗಳಲ್ಲಿ ಮಗಳೊಂದು ವರವನ್ನು ಹುಡುಕಿ ತರುವಂತೆ ಆದೇಶಿಸುತ್ತಾನೆ. ಆ ಸಂದರ್ಭದಲ್ಲಿ ಸಾವಿತ್ರಿಯು ಸತ್ಯವಾನನ ವರವನ್ನಾಗಿ ಆಯ್ಕೆ ಮಾಡಿಕೊಳ್ಳುತ್ತಾಳೆ. ಆಗ ನಾರದ ಮಹರ್ಷಿಗಳು ಈತನನ್ನು ಮದುವೆಯಾದರೆ ಕೇವಲ 12 ವರ್ಷಗಳ ನಂತರ ಈತ ಮರಣ ಹೊಂದುತ್ತಾನೆ ಎಂದು ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಸತ್ಯವಾನ್ ತನ್ನ ಮಗಳಿಗೊಂದು ಬೇರೆ ವರವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಹೇಳುತ್ತಾನೆ. ಆದರೆ ಸಾವಿತ್ರಿ ತಂದೆ ಮಾತನ್ನು ನಿರಾಕರಿಸಿ ಸತ್ಯವಾನನ್ನೇ ವಿವಾಹವಾಗಿ ತನ್ನ ಪತಿ ಅಥವಾ ತತ್ತೆಯೊಂದಿಗೆ ಕಾಡಿನಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾಳೆ. ನಾರದರಿಂದ ಸತ್ಯವಾನ್ ಸಾವಿನ ವಿಷಯವು ತಿಳಿದಿದ್ದಾಗಿನಿಂದ ಸಾವಿತ್ರಿ ಉಪವಾಸ ವೃತ್ತವನ್ನು ಆಚರಿಸುತ್ತಲೇ ಬರುತ್ತಾಳೆ. ತನ್ನ ಪತಿ ಸತ್ಯವಾನನ್ನು ಯಮರಾಜನ ಕರೆದುಕೊಂಡು ಬಂದಾಗ ಸಾವಿತ್ರಿ ಕೂಡ ಯಮನನ್ನು ಹಿಂಬಾಲಿಸಿಕೊಂಡೇ ಹೋಗಿದಳು. ಆಕೆಯ ಪತಿ ಧರ್ಮವನ್ನು ಮೆಚ್ಚಿದ ಯಮನು ಆಕೆಯಲ್ಲಿ ನಿನಗೆ ಯಾವ ವರ ಬೇಕು ಕೇಳು ಎನ್ನುತ್ತಾನೆ. ಆಗ ಸಾವಿತ್ರಿಯು ಮೊದಲು ತನ್ನ ಅತ್ತಿಗೆ ಕಣ್ಣುಗಳನ್ನು ಕರುಣಿಸು, ತದನಂತರ ಗಂಡನಿಗೆ ದೀರ್ಘಾಯುಷ್ಯನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾಳೆ. ಸಾವಿತ್ರಿ ತನ್ನ ಜಾಣ್ಮೆಯಿಂದ ಯಮನಲ್ಲಿ ಕೇಳಿದ ವರವನ್ನು ಯಮನು ಕರುಣಿಸಲೇಬೇಕಾಗಿತ್ತು. ಹಾಗಾಗಿ ಸಾವಿತ್ರಿಯ ವರದ ಬಲೆಗೆ ಸಿಕ್ಕ ಹಾಕಿಕೊಂಡ ಯಮರಾಜನು ಸಾವಿತ್ರಿಯ ಪತಿಯ ಸತ್ಯವಾನ ಜೀವನವನ್ನು ಕಡಲೆಕಾಳಿನ ರೂಪದಲ್ಲಿ ಪುನಃ ಆಕೆಯನ್ನು ನೀಡುತ್ತಾನೆ.
ಆದ್ದರಿಂದ ವಟಸಾವಿತ್ರಿ ಪೂಜೆಯನ್ನು ಮಾಡುವಾಗ ನೆನೆಸಿದ ಕಡಲೆಯನ್ನು ಅರ್ಪಿಸಲಾಗುತ್ತದೆ. ಈ ಕಾರಣದಿಂದಾಗಿ ವಟಸಾವಿತ್ರಿ ವೃತ್ತವನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ ಹರೇ ರಾಮ.